ಎರಡನೇ ಹಂತದ ಲೋಕಸಭಾ ಚುನಾವಣಾ ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಕೊಡಗಿನ 546 ಮತಗಟ್ಟೆಗಳಲ್ಲಿ ಸುವ್ಯವಸ್ಥಿತ ಮತದಾನಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಗಳೂ ಆಗಿರುವ ಜಿಲ್ಲಾಧಿಕಾರಿ ವೆಂಕಟರಾಜ ಮಾಹಿತಿ ನೀಡಿದರು. ಒಟ್ಟು 4.76 ಲಕ್ಷ ಮತದಾರರು ಹಕ್ಕು ಚಲಾಯಿಸಲಿದ್ದಾರೆ. ಗುರುವಾರ ನಡೆಯಲಿರುವ ಮಸ್ಟರಿಂಗ್ ಮತ್ತು ಶುಕ್ರವಾರದ ಡಿಮಸ್ಟರಿಂಗ್ ಕಾರ್ಯಕ್ಕೆ ಸಿಬ್ಬಂದಿಗಳಿಗೆ ತರಬೇತಿ ನೀಡಲಾಗಿದೆ. ಈ ಬಾರಿ 10 ಗುಲಾಬಿ ಬಣ್ಣದ ಸಖಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಜೊತೆಗೆ ಯುವ ಬೂತ್, ವಿಕಲಚೇತನರ ಬೂತ್, ಗಿರಿಜನರಿಗೆ ಸಂಬಂಧಿಸಿದ ಎಥ್ನಿಕ್ ಬೂತ್ಗಳು ಇರುತ್ತವೆ ಎಂದು ಡಿಸಿ ಹೇಳಿದರು. ಚುನಾವಣಾ ಅಕ್ರಮಗಳಿಗೆ ಸಂಬಂಧಿಸಿದಂತೆ ಈವರೆಗೆ ಸುಮಾರು 632 ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ. 16.54 ಲಕ್ಷ ನಗದು ವಶಕ್ಕೆ ಪಡೆಯಲಾಗಿದೆ. 42.3 ಲೀಟರ್ ಮದ್ಯ ಮತ್ತು 1 ಲಕ್ಷ ಮೌಲ್ಯದ ಮಾದಕ ವಸ್ತು ಜಪ್ತಿ ಮಾಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಬುಧವಾರ ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರ ಅಂತ್ಯಗೊಳ್ಳುವುದರಿಂದ ಯಾವುದೇ ಪ್ರಚಾರಕ್ಕೆ ಅವಕಾಶವಿರುವುದಿಲ್ಲ. ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಬಹುದಾಗಿದೆ ಎಂದು ತಿಳಿಸಿದ ಡಿಸಿ, ಮತದಾನ ದಿನದಂದು ರಾಜಕೀಯ ಕಾರ್ಯಕರ್ತರು ಮತಗಟ್ಟೆಯಿಂದ 200 ಮೀಟರ್ ದೂರದಲ್ಲಿ ಪ್ರಚಾರ ಮಾಡಬಹುದಾಗಿದ್ದು, ಅಂಥವರಿಗೆ 2 ಕುರ್ಚಿ, 1 ಮೇಜು, 1 ನೆರಳಿನ ಕೊಡೆಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. 3x4 ಅಳತೆಯ ಬ್ಯಾನರ್ ಬಳಸಬಹುದು. ನಿಯಮ ಮೀರಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಡಿಸಿ ಹೇಳಿದರು. ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗೆ ಬಂದು ಜವಾಬ್ದಾರಿಯುತ ನಾಗರಿಕರಾಗಿ ಮತದಾನ ಮಾಡಬೇಕೆಂದು ವೆಂಕಟರಾಜ ಮನವಿ ಮಾಡಿದರು. ಈ ಚುನಾವಣೆಯಲ್ಲಿ ನಮ್ಮಲ್ಲಿ ಮತಗಟ್ಟೆ ಸಂಖ್ಯೆ ಇದೆ 546 ಮತಗಟ್ಟೆಯಲ್ಲಿ ಸುಮಾರು 4,70,766 ವೋಟರ್ಸ್ಗಳು ಈಗ ನಮ್ಮ ವೋಟರ್ ಪಟ್ಟಿಯಲ್ಲಿ ಇದ್ದಾರೆ. ಸೊ ಅವರಿಗೆ ಯಾವ ಮತಗಟ್ಟೆಯಲ್ಲಿ ಅವರು ಹೋಗಬೇಕಂತ ಎಲ್ಲರಿಗೆ ಇದು ವೋಟರ್ ಸ್ಲಿಪ್ ಮುಖಾಂತರ ಅವರಿಗೆ ತಿಳುವಳಿಕೆ ಕೂಡ ಹೋಗಿದೆ. ಮತ್ತು ಅದು ವ್ಯಾಪ್ತಿಯಲ್ಲಿ ಬರುವಂಥ ನಮ್ಮ ಎಲ್ಲ ಮತಗಟ್ಟೆಯನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ಈಗ ನಮ್ಮ 546 ಮತಗಟ್ಟೆಯಲ್ಲಿ 2,416 ಇದು ಸಿಬ್ಬಂದಿಗಳು ಕೂಡ ಈಗ ಡೆಪ್ಯುಟೇಷನ್ ಆಗಿದೆ. ಅದು ಟ್ರೈನಿಂಗ್ ಕೂಡ ಆಗಿದೆ. ನಾಳೆ ಡಿಮಸ್ಟ್ರಿಂಗ್ ಆಗುತ್ತೆ ಮತ್ತು ನಾಳೆ ಮಸ್ಟ್ರಿಂಗ್ ಆಗುತ್ತೆ, ನಾಡಿದ್ದು ಡಿಮಸ್ಟ್ರಿಂಗ್ ಆಗುತ್ತೆ. ಅದರಲ್ಲಿ ಪ್ರತಿಯೊಂದು ಮತಗಟ್ಟೆಯಲ್ಲಿ ನಾವು ಎಲ್ಲ ಸೌಲಭ್ಯವನ್ನು ನಮ್ಮ ವೋಟರ್ಸ್ಗಳಿಗೆ ಆಗಲಿ ಅಥವಾ ನಮ್ಮ ಸಿಬ್ಬಂದಿಗಳಿಗೆ ಆಗಲಿ ಎಲ್ಲರಿಗೆ ನಾವು ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಇದರ ಜೊತೆಗೆ ನಮ್ಮದು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ಒಂದು ಪಿಂಕ್ ಪೋಲಿಂಗ್ ಬೂತ್ಸ್ ಅಂತ ಸಖಿ ಪೋಲಿಂಗ್ ಬೂತ್ಸ್ ಕೂಡ ಮಾಡಿದ್ದೀವಿ. ಟೋಟಲ್ 10 ಸಖಿ ಪೋಲಿಂಗ್ ಬೂತ್ಸ್ ಇದ್ದಾವೆ. ಅದರ ಜೊತೆಗೆ ಈಗ ನಮ್ಮಲ್ಲಿ ಯುವಕರಿಂದ ಅಂದರೆ ಯಂಗ್ ವೋಟರ್ಸಿಂದ ಯಂಗ್ಸ್ಟರ್ಸಿಂದ ಮ್ಯಾನೇಜ್ ಪೋಲಿಂಗ್ ಬೂತ್ 2 ಇದೆ. ಅದರ ಜೊತೆಗೆ ಈಗ ವಿಕಲಚೇತನ ಅವರಿಂದ ಮ್ಯಾನೇಜ್ ಪೋಲಿಂಗ್ ಬೂತ್ಸ್ 2 ಇರ್ತವೆ. ಅದರ ಜೊತೆಗೆ ಎಥ್ನಿಕ್ ಮತ್ತು ಥೀಮ್ ಬೇಸ್ಡ್ ನಾವು ಪೋಲಿಂಗ್ ಬೂತ್ಸ್ ಕೂಡ ಮಾಡಿದ್ವಿ. ಅದರಲ್ಲಿ ಕೆಲವು ಪೋಲಿಂಗ್ ಬೂತ್ಸ್ಗಳಲ್ಲಿ ಕಾಫಿ ಥೀಮ್ ಕೂಡ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಕೆಲವು ಮತಗಟ್ಟೆಯಲ್ಲಿ ನಾವು ಒಂದು ಎಥ್ನಿಕ್ ಥೀಮ್ ಮಾಡಿದ್ದೀವಿ, ಅಂದರೆ ಟ್ರೈಬಲ್ ಥೀಮ್ ಥರದ್ದು ಮಾಡಿದ್ದೀವಿ. ಅಟ್ರ್ಯಾಕ್ಟ್ ಮಾಡಬೇಕು ಮತ್ತು ಎಲ್ಲ ಹೆಚ್ಚಿಗೆ ಸಂಖ್ಯೆಯಲ್ಲಿ ಜನರು ಬರಬೇಕು, ತಮ್ಮ ಮತವನ್ನು ಚಲಾಯಿಸಬೇಕಂತ ಎಲ್ಲ ರೀತಿಯಾಗಿ ನಾವು ಪ್ರಿಪರೇಷನ್ ಮಾಡ್ಕೊಂಡಿದ್ದೀವಿ. ಇವಾಗವರೆಗೆ ಈಗ ಮಾದರಿ ನೀತಿ ಸಂಹಿತೆ ಸಂಬಂಧಿಸಿದಾಗೆ ಈಗ 32 ಕೇಸ್ಗಳು ಬುಕ್ ಆಗಿದೆ. ಕ್ಯಾಶ್ ಸೀಜರ್ ಆಗಿದೆ 16,54,220 ಮತ್ತು 42,318 ಲೀಟರ್ಸ್ ಅದು ಮದ್ಯವನ್ನು ಕೂಡ ನಾವು ಅದು ಸೀಸ್ ಮಾಡಿದ್ದೀವಿ. ಅದರ ಜೊತೆಗೆ ಸಿಂಥೆಟಿಕ್ ಡ್ರಗ್ಸಲ್ಲಿ ಕೂಡ ಕೆಲವು ಕೇಸಸ್ ಆಗಿದೆ. ಅದು ಕೂಡ ಮೌಲ್ಯವನ್ನು ಈಗ 1 ಲಕ್ಷ ಅಂದಾಜು ಇದು ಇದೆ. ಇದರ ಜೊತೆಗೆ ಇವತ್ತು ಸಂಜೆ 6 ಗಂಟೆಗೆ ಅದು ಸೈಲೆನ್ಸ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಸೈಲೆನ್ಸ್ ಪೀರಿಯಡ್ ಅಂದರೆ ಅದು ಆದಮೇಲೆ ಯಾವುದು ಪಬ್ಲಿಕ್ ರ್ಯಾಲೀಸ್ ಆಗಲಿ ಅಥವಾ ಇದು ಪಬ್ಲಿಕ್ ಡೊಮೇನಲ್ಲಿ ಯಾವುದು ಪ್ರಚಾರಕ್ಕೆ ಚಟುವಟಿಕೆ ನಡಿಬಾರ್ದು. ಅದರಲ್ಲಿ ಟೋಟಲ್ ಇದು ಸೈಲೆನ್ಸ್ ಪೀರಿಯಡ್ ಇರ್ತದೆ. ಮನೆ ಹೋಗಿ ಇದು ಪ್ರಚಾರಕ್ಕೆ ಮಾಡೋಕ್ಕೆ ಅವಕಾಶ ಇರ್ತದೆ. ಬಟ್ ಯಾವ ಕಾರಣಕ್ಕೆ ಪಬ್ಲಿಕ್ ರ್ಯಾಲೀಸ್ ಆಗಲಿ ಅಥವಾ ಜನರು ಸೇರ್ಕೋಬೇಕಾಗುತ್ತೆ ಅಂದರೆ ಅದು ಅಲೌ ಅಲ್ಲ. ಇದರ ಜೊತೆಗೆ ಒಂದು ಭಾಳ ಇಂಪಾರ್ಟೆಂಟ್ ಇಲೆಕ್ಷನ್ ಕೊಡಗು ಎಸ್ಪಿ ರಾಮರಾಜನ್ ಮಾತನಾಡಿ, ಅಹಿತಕರ ಪ್ರಕರಣಗಳು ನಡೆಯುವ ಸಾಧ್ಯತೆ ಇರುವ ಬೂತ್ಗಳು, ನಕ್ಸಲ್ ಭೀತಿಯ ಬೂತ್ಗಳಲ್ಲಿ ಹೆಚ್ಚಿನ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಎಂದರು. ಈಗಾಗಲೇ ಅಪರಾಧಗಳಿಗೆ ಸಂಬಂಧಿಸಿದಂತೆ 1200 ಪ್ರಕರಣ ದಾಖಲಿಸಲಾಗಿದ್ದು, ಡಕಾಯಿತಿ, ಕೋಮು ಸಂಘರ್ಷ, ಗಾಂಜಾ ಮತ್ತಿತರ ಅಪರಾಧ ಹಿನ್ನೆಲೆ ಇದ್ದ 12 ಮಂದಿಯನ್ನು ಗಡೀಪಾರು ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು.
MCC ಬರೋದಕ್ಕೆ ಮುಂಚೆನೇ ನಾವು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಪ್ರಿವೆಂಟಿವ್ ಮೆಷರ್ಸ್, ಲಾಟ್ ಆಫ್ ಪ್ರಿವೆಂಟಿವ್ ಮೆಷರ್ಸ್ ನಾವು ತೊಗೊಂಡಿದ್ದೀವಿ. ಉದಾಹರಣೆಗೆ 107ನಲ್ಲಿ ಯಾವುದು ಬೇರೆ ರೀತಿಯಲ್ಲಿ ಮತ್ತು ಮತದಾರರಿಗಿರಲಿ ಸಮುದಾಯದಲ್ಲಿ ಯಾವುದೇ ಭಂಗ ಉಂಟು ಮಾಡುವ ಕೆಲಸಗಳು ಮಾಡಬಾರ್ದಂದ್ರೆ ಗುಡ್ ಬಾಂಡ್ ಬಿಹೇವಿಯರಲ್ಲಿ ಬರೆದುಕೊಂಡಿದ್ದೀವಿ. ಸುಮಾರು 1200 ಜನ ಮೇಲ್ಗಡೆ ಅಂತಾಗ ಒಂದು ಗುಡ್ ಬಾಂಡ್ ಬಿಹೇವಿಯರಲ್ಲಿ ನಾವು ಕ್ರಮ ತೊಗೊಂಡಿದ್ದೀವಿ. ಸುಮಾರು 12 ಜನ ಮೇಲ್ಗಡೆ ಗಡೀಪಾರು ಮಾಡಿ ಅವರನ್ನು ಒಳಗಡೆ ಕಳಿಸಿದ್ದೀವಿ, ಬೇರೆ ಕಡೆ ಕಳಿಸಿದ್ದೀವಿ. ಅದಲ್ಲದೆ NBW ಅಂದರೆ ಹೇಳ್ತೀವಿ, ನಾನ್ ಬೈಲಬಲ್ ವಾರೆಂಟ್ಸ್, ಯಾವುದು ಪೆಂಡಿಂಗ್ ಇರ್ತದೆ, ಅಕ್ಯೂಸ್ಡ್ ಭಾಳಷ್ಟು ನಮ್ಮ ಕಣ್ಣು ಮರೆಸ್ಕೊಂಡು ಇರ್ತಾರಂದರೆ ಅವರನ್ನು ಕೂಡ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಇಂಥ ಅಕ್ರಮ ಚಟುವಟಿಕೆಗಳು ಯಾವುದೇ ನಡೆಯುವಾಗ ತುಂಬ ಸ್ಟ್ರಿಕ್ಟಾಗಿ ಕ್ರಮ ತಗೊಂಡು ಭಾಳಷ್ಟು ಎಕ್ಸೈಸ್ ರೈಟ್ಸ್ ಮತ್ತು ಗಾಂಜಾ ರೈಟ್ಸ್ ಮಾಡಿದ್ದೀವಿ. ಗಾಂಜಾ ಅಕ್ಯೂಸ್ಗಳನ್ನು ಬೇರೆ ಕಡೆ ನಾವು ಗಡೀಪಾರು ಮಾಡಿದ್ದೀವಿ. ಇಂಥಾಗ ಪ್ರಿವೆಂಟಿವ್ ಮೆಷರ್ಸ್ ತೊಗೊಂಡಿದ್ವಿ. ಈಗ ನಾವು ಹಂತಕ್ಕೆ ಬಂದಿದ್ದೀವಿ. ಮತದಾನ 26ರಲ್ಲಿ ಆಗುತ್ತದೆ. ಈ ಸಂದರ್ಭದಲ್ಲಿ ಸುಮಾರು ನನ್ನ ನೇತೃತ್ವದಲ್ಲಿ SP ನೇತೃತ್ವದಲ್ಲಿ ಅಡಿಷನಲ್ SP ಒಬ್ಬರು, 6 DSPಗಳು, 14 ಇನ್ಸ್ಪೆಕ್ಟರ್, 47 ಸಬ್ ಇನ್ಸ್ಪೆಕ್ಟರ್, 59 ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, 678 HCPC ಹೆಡ್ ಕಾನ್ಸ್ಟೇಬಲ್ ಆ್ಯಂಡ್ ಕಾನ್ಸ್ಟೇಬಲ್, ಸುಮಾರು 280 ಹೋಮ್ ಗಾರ್ಡ್ಸ್ ಇರ್ತಾರೆ. ಅದಲ್ಲದೆ ಹೊರಗಡೆ ಗುಜರಾತ್ ರಾಜ್ಯದಿಂದ ಒಂದು 2 ಕಂಪನಿ ಗುಜರಾತ್ ಪೊಲೀಸ್, ಆರ್ಮ್ಡ್ ಪೊಲೀಸ್ ಬಂದಿದ್ದಾರೆ. ಅವರು ಸುಮಾರು 190 ಸಂಖ್ಯೆ ಇರ್ತಾರೆ. ಅದು ಜೊತೆಗೆ KSRP ಒಂದು 8 ಪ್ಲಟೂನ್ ಬರ್ತಾ ಇದೆ. ಅದಲ್ಲದೆ ನಮ್ಮ DR ಇರ್ತದೆ. ಅಂದಾಜು ಸುಮಾರು ಒಂದು 1500ಕ್ಕಿಂತ ಮೇಲ್ಗಡೆ ಜನ ಪೊಲೀಸರು ಈ ಬಂದೋಬಸ್ತನ್ನು ವಹಿಸ್ತಾರೆ. ಇವರಿಗೆ ಪರ್ಟಿಕ್ಯುಲರ್ಲಿ ಲಾಸ್ಟ್ 2 ಮಂತ್ಸ್ ಆಗಿ ನಾವು ಅಸೆಸ್ ಮಾಡ್ತಾ ಇರ್ತೀವಿ. ವಲ್ನರಬಿಲಿಟಿ ಅಸೆಸ್ಮೆಂಟ್ ಮತ್ತು ಕ್ರಿಟಿಕಲ್ ಅಸೆಸ್ಮೆಂಟ್ಸ್, ಎಲ್ಲಿ ಸಮಸ್ಯೆ ಇರ್ತದೆ, ಗಲಾಟೆ ಎಲ್ಲಿ ಆಗೋದಕ್ಕೆ ಸಾಧ್ಯನೇ ಇರ್ತದೆ, ಪ್ರೀವಿಯಸ್ ಎಲೆಕ್ಷನ್ ಎಲ್ಲಿ ಆಗೋದಕ್ಕೆ ಆಗಿದೆ, ಅದೆಲ್ಲ ನೋಡಿಕೊಂಡು ಈಗ ರೀಸೆಂಟಾಗಿ ಆಗಿರುವ ಕೆಲವೊಂದು ಘಟನೆಗಳು, ಸೊ ಪೊಲಿಟಿಕಲ್ ಕಾಂಪ್ಲಿಕೇಶನ್ಸ್ ಮತ್ತು ಪೊಲೀಸಿಂಗ್ ರಿಲೇಟೆಡ್ ವೈಲೆನ್ಸಸ್, ಇದೆಲ್ಲ ಕನ್ಸಿಡರ್ ಮಾಡಿಕೊಂಡು ಅದನ್ನು ಕೆಲವೊಂದು ಕ್ರಿಟಿಕಲ್, ವಲ್ನರಬಲ್ ಇದೆಲ್ಲ ಗುರುತಿಸಿದ್ದೀವಿ. ಮತ್ತು ಅದಲ್ಲದೆ ನಕ್ಸಲ್ ಬೂತ್ಸ್ ಅಂದರೆ ಕೆಲವೊಂದನ್ನು ನಾವು ಗುರುತಿಸಿದ್ದೀವಿ. ಅದೆಲ್ಲ ಗುರುತಿಸಿಕೊಂಡು ಅಲ್ಲಿ ಬೇಕಾದಷ್ಟು ಆರ್ಮ್ಡ್ ಫೋರ್ಸು ಮತ್ತು ಎಕ್ಸಸ್ ಆಗಿ ಪೊಲೀಸ್ ಮನ್ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ DC ಸೈಬರ್ ಅವರ ನೇತೃತ್ವದಲ್ಲಿ ಕೂಡ ಮೈಕ್ರೋ ಅಬ್ಸರ್ವರ್ ಮತ್ತು ವೆಬ್ಕಾಸ್ಟಿಂಗ್ ಕಂಪ್ಲೀಟ್ ಆಗಿ ಆಗ್ತಾ ಇದೆ. ವೆಬ್ಕಾಸ್ಟಿಂಗ್ 100% ಆಗಿದೆ ಅಂದರೆ ಸೈಬರ್ ಕೂಡ ತಿಳಿಸಿದ್ದಾರೆ. ಸೊ ಇಂಥಾಗ ಸೂಕ್ಷ್ಮ ಅತಿಸೂಕ್ಷ್ಮ ಅಂದರೆ ನೋಡಿಕೊಂಡು ನಾವು ಕ್ರಮಗಳು ತೊಗೊಂಡಿದ್ದೀವಿ. ಸೊ ಈಗ ಒಂದು ಎಲೆಕ್ಷನನ್ನು ಫ್ರೀ ಆ್ಯಂಡ್ ಫೇರ್ ಮ್ಯಾನರಲ್ಲಿ ನಡೆಸಬೇಕಂದ್ರೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಬುಧವಾರ ಸಂಜೆ 6 ಗಂಟೆಗೆ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳ ಬಹಿರಂಗ ಪ್ರಚಾರ ಅಂತ್ಯಗೊಂಡಿರುವ ಹಿನ್ನೆಲೆಯಲ್ಲಿ ಗಿಜಿಗುಡುತ್ತಿದ್ದ ಪೇಟೆ ಪಟ್ಟಣಗಳು ಇದೀಗ ಎಂದಿನಂತೆ ಬದಲಾಗಿವೆ. ರಾಜಕೀಯ ಪಕ್ಷಗಳು ತಮ್ಮ ಪ್ರಚಾರವನ್ನು 3ನೇ ಹಂತದ ಚುನಾವಣೆಗೆ ಶಿಫ್ಟ್ ಮಾಡಿವೆ. 2ನೇ ಹಂತದ ಮತದಾನ ಶುಕ್ರವಾರ ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆಯವರೆಗೆ ನಡೆಯಲಿದ್ದು, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿವೆ.